ಹುಡ್ತಾರೆ ಇಲ್ಲಲ್ಲೇ ಇಲ್ಲ, ರೊಕ್ಕ ಹೆಚ್ಚಾಗಿ ತುಳು ಹುಡ್ತಾರೆ, ರೊಕ್ಕ ತುಳು ಮಾಡೋದು ಹುಡ್ತಾರೆ, ದುಡ್ಡು ಕಡಿಮೆಗೆ ಹುಡ್ತಾರೆ. ಆದರೆ ಹೊಟ್ಟೆಗಿಲ್ಲದಂಗೆ ಯಾರು ಹುಟ್ಟುವುದಿಲ್ಲ. ಹೊಟ್ಟೆಗಿಲ್ಲದಂಗೆ ಅತಿ ಬಡತನ, ಅತಿ ನೋವು, ಅತಿ ಸಂಕಟದ ಹುಟ್ಟವ್ರ ನಕ್ಸಲ್ಸ್. ಈ ಒಂದು ಏನಪ್ಪ ಈವರೆಗೆ ನಿಮ್ಮ ಜೊತೆ ಚರ್ಚೆ ಮಾಡಿದಂಗೆ ಇಡೀ ರಾಷ್ಟ್ರದ 39 ಜಿಲ್ಲೆಗಳಲ್ಲಿ 9 ರಾಜ್ಯಗಳಲ್ಲಿ ಹಬ್ಬ್ಯಾರ ಇವರು. ಯಾಕೆ ಹಬ್ಬಿದ್ದಾರೆ ಅಂದರೆ ಅಲ್ಲಿ ಬಡತನಕರೇ ಇದು ಸಂಖ್ಯೆ ಹೆಚ್ಚಾಗಿರೋದು ದಿನಕ್ಕೆ ಇದು ಕಡಿಮೆ ಮಾಡಬೇಕಾಯ್ತು. ಈಗ ಹೇಳಿದಂಗೆ ಅಲ್ಲೆಲ್ಲ ಕೆಲವೊಬ್ಬರು ನಮ್ಮ ಹ್ಯೂಮನ್ ರೈಟ್ಸ್ ಕಮಿಷನ್ ಹೋರಾಟಗಾರರಿದ್ದಾರೆ. ಮಂಜಗೇರಿ ನಮ್ಮ ಜಯಪ್ರಕಾಶ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವರಂಥವ್ರ ಜೊತೆಗೆ ಬಿಳಿದಾಳೆ ಅವರಾಗಿರ್ಬೋದು, ಪಾರ್ವತೀಶ್ ಅವರಾಗಿರ್ಬೋದು, ಇವರೆಲ್ಲರೂ ಲಂಕೇಶ್ ಪತ್ರಿಕೆ ಜೊತೆ ಹುಡ್ಕೊಂಡಂಥವ್ರೆಲ್ಲ ಅವರು ಹೋರಾಟ ಮಾಡುವಂಥವ್ರು. ಲಂಕೇಶನ ಇವತ್ತು ನೆನೆಸ್ಬೇಕಾಗಿದೆ ನಾವು. ಯಾಕಂದರೆ ಅವರು ಇಟ್ಟಂಥ ದಿಟ್ಟ ಹೆಜ್ಜೆ, ಅವ್ರ ಮಗಳು ಇಟ್ಟಂಥ ದಿಟ್ಟ ಹೆಜ್ಜೆಯಿಂದ ಸ್ವಲ್ಪ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಅವ್ರು ಬೈದು ಸತ್ಯ ತಿಳಿಯುವಂಥದ್ದು. ಇವತ್ತು ನಮ್ಮ ಮೀಡಿಯಾ ಸಹಿತ ಏನೂ ಹೇಳೋದು ಇಲ್ಲರಿ, ಇದನ್ನು ಚರ್ಚೆ ಮಾಡೋದಿಲ್ಲ. ಯಾಕೆ ಆದ್ರಬೋದು, ಯಾಕೆ ಹುಡ್ತಾರೆ ನಕ್ಸಲೈಟ್ಸ ಇಲ್ಲ ಅಂದರೆ ಉತ್ತರ ಇಲ್ಲ, ಹುಡುಕೋದಿಲ್ಲ. ಅದನ್ನು ನಕ್ಸಲೈಟಿಗೆ ಕೊಲ್ಲಬೇಕಾಯ್ತು, ಕೊಂದ್ರಪ್ಪ ಸರಿ ಇದು ಕೊಲ್ರಿ, ಆದರೆ ಯಾಕೆ ನಕ್ಸಲೈಟ್ ಹುಟ್ಟಿದ ಅನ್ನೋದು ಉತ್ತರ ಹುಡುಕಬೇಕಾಗಿದೆ. ಅಂದಾಗ ಮತ್ತೆ ಸಮಸ್ಯೆ ಪರಿಹಾರ ರೀ. ಅವ್ರು ಪಾಪ ಬಡತನ ಹುಟ್ಟಿದ್ದಾರೆ, ಅವರು ರೊಕ್ಕ ಹೆಚ್ಚಾಗೆ ಸೊಕ್ಕ ಹೆಚ್ಚಾಗೆ ನಕ್ಸಲೈಟ್ ಹುಟ್ಟುವುದಿಲ್ಲ. ಹೊಸುವಿಗಾಗಿ ಹುಡ್ತಾನೆ, ತನಗೆ ಪರಿಹಾರ ಇಲ್ಲಪ್ಪ, ಬೇರೆ ಹಾದಿಲ್ಲ ಅಂದಾಗಿ ಆ ಮಾರ್ಗ ಹಿಡಿತಾನೆ. ಅದಕ್ಕೆ ಅವ್ರು ಗಾಂಧೀಜಿ ಮಾರ್ಗನ ಬಿಟ್ಕೊಂಡು ಈ ಹಾದಿ ಹಿಡಿತಾ ಇದ್ದಾರೆ. ಗಾಂಧೀಜಿ ಮಾರ್ಗದಿಂದ ಇಲ್ಲಿ ನೋಡ್ರಿ ಅನೇಕ ಸಮಸ್ಯೆಗಳು ಸಾಲ್ವ್ ಆಗಿಲ್ಲ, ಇಲ್ಲಂತಲ್ಲ, ಆಗ ಬಂತೂಕಿ ಶರಣಾಗ್ತಾರೆ. ಇವರೆಲ್ಲ ಸಡನ್ನಾಗಿ ರಿಸಲ್ಟ್ ಬೇಕಾಗಿರ್ತದೆ. ಅದಕ್ಕಾಗಿ ಇವತ್ತು ಅವ್ರಿಗೂ ಹೇಳಬೇಕಾಗ್ಯದ, ಲೆಫ್ಟಿಸ್ಟರು ನೀವು ಬರ್ರಪ್ಪ ಇದ್ರೊಳಗೆ. ಈ ಕರ್ನಾಟಕದಲ್ಲಿ ಭಾಳ 4 ಜನ ಇರ್ಬೋದು ಅಂತೇಳಿ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದೇನು ಜಯಪ್ರಕಾಶ್ ಅವ್ರ ಟೀಮ್ ಅದಲ್ಲ, ಅವ್ರು ಹೇಳ್ತಾ ಇದ್ದಾರೆ ಒಂದು 4 ಜನ ಇರ್ಬೋದು ರೀ. ಅದು ಜಾನ್ ಅನ್ನುವಂಥ ಜಯಣ್ಣನವ, ಮುಂಡಗಾರು ಲತಾ ಅಂತೇಳಿ, ಸುಂದರಿ ಅಂತೇಳಿ, ಮತ್ತು ವನದಾಕ್ಷ ಅಂತ 4 ಜನ ಇರ್ಬೋದು. ಅವರು ನಾವು ವಿಶ್ವಾಸ ತೊಗೊಳಗೈತೀವಿ ಲೆಫ್ಟಿಸ್ಟರ್ನ. ಬರ್ರವ ನೀವು ಯುದ್ಧ ಮಾಡೋದು ಹೋಗ್ಬೇಡ್ರಿ, ಬಡದಾಡ್ದು ಹೋಗ್ಬೇಡ್ರಿ, ಕಾಡು ಅಡ್ಡಾಡಬೇಡ್ರಿ, ಕಾಡಿನ ಹಳಸಿದ ಅನ್ನ ಹಳಸಿದ ಪದಾರ್ಥದಿಂದ ಸಾಯ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲೂ ಹುಲಿಯೋ ಶಿವ ಮತ್ತಿದ್ದು ಬಲಿ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಹಾವು ಕಾಳಿಂಗ ಸರ್ಪಗಳಿದ್ದಾವೆ ಅಲ್ಲಿ ಬಿಟ್ಟು ಹೊರಗೆ ಬರ್ರಿ ಅಂತ ಕರಿತಾ ಇದ್ದಾರೆ ಇವರು. ನಿಮ್ಗೆ ಉದ್ಯೋಗ ಸಿದ್ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆ ಇನ್ನೊಂದು ಭಯ ಏನಪ್ಪ ಅಂದ್ರೆ ನಮ್ಮ ಕೋರ್ಟ್ಗಳು ಭಯ ರೀ. ನಮ್ಮ ಕೋರ್ಟ್ಗಳನ್ನ ಹೆಂಗೆ ವ್ಯವಸ್ಥೆ ಹೇಗಿದೆ ನಮ್ಮಲ್ಲಿ. ಇವತ್ತು ಕೇಸ್ ಆಗಿ 10 ವರ್ಷ 15 ವರ್ಷ ಎಂದೂ ಗೊತ್ತಿಲ್ಲ. ಅಲ್ಲಿ ಅಲದಾಡಿ ಈಗಾಗಲೇ ಶರಣಾಗತರಾದ ಪರಿಸ್ಥಿತಿ ಇದಾಗ್ಯದ. ಒಂದು 13 ಮಂದಿ ಈಗ ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ವಿ ನಾವು. ಸಡನ್ನಾಗಿ ತೀವ್ರಗತಿಯಾಗಿ ಅವರ ಒಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥವು, ಅವ್ರು ನ್ಯಾಯ ಒದಗಿಸ್ಕೊಡುವಂಥದ್ದು, ಸಡನ್ ನಿಶ್ಚಯ ಕೊಟ್ಟ ಅವ್ರು ಪರಿಹಾರ ಮಾಡುವಂಥದ್ದು ಮಾಡಬೇಕಾಗಿದೆ. ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನಮ್ಮ ನ್ಯಾಯಾಂಗನೂ ಭಾಳ ಸ್ಲೋ ರೀ. ಇವತ್ತು ಕೊಟ್ಟಿರೋದು ಇನ್ನೆಂದೋ ಬರುವಂಥದ್ದು. ನಮಗೂ ವಿಶ್ವಾಸದಲ್ಲಿ ಯಾವ ಬರ್ತಪ್ಪ ರಿಸಲ್ಟ್ ಇದೆ ಅಂತೇಳಿ ಅದನ್ನು ಅವ್ರಿಗೆ ಮಾಡುವಂಥದ್ದು ಮಾಡಿ ಇವತ್ತು ಸಿದ್ದರಾಮಯ್ಯನವರು ಈಗಾಗಲೇ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಇವತ್ತು ಆ ಮಾತಿನ ಬಗ್ಗೆ ನಾವು ಬೆಂಬಲ ಸೂಚಿಸ್ತಾನೆ. ಯಾಕೆ ಇದಕ್ಕಿಂತಲೂ ಹಿಂದಿನವ್ರು ವಿಚಾರ ಮಾಡಿದಾಗ ಅದು BJP ಸರ್ಕಾರ ಎಲ್ಲಿ ನೋಡಿದ್ರು